ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಜ್ ಟೆಕ್ ವರ್ಡ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ರೆಡ್ ಬಟನ್ ಕಾಣ್ತಿರೋದನ್ನ ಕ್ಲಿಕ್ ಮಾಡಿ, ಬೆಲ್ ಬಟನ್ ಆ್ಯಕ್ಟಿವ್ ಮಾಡಿ. ನೀವು ಬೆಲ್ ಬಟನ್ ಆ್ಯಕ್ಟಿವ್ ಮಾಡೋದ್ರಿಂದ ನಾನು ಮಾಡೋ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಮಾಡೋ ಲೇಟೆಸ್ಟ್ ಅಪ್ಡೇಟ್ಸು ನಿಮಗೆ ಮೇಲ್ ಥ್ರೂ ಮತ್ತು ನೋಟಿಫಿಕೇಷನ್ ಥ್ರೂ ಬರುತ್ತೆ ನಿಮಗೆ. ಇವತ್ತಿನ ನನ್ನ ಟಾಪಿಕ್ ಪ್ಲೇಸ್ಟೋರಲ್ಲಿ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಬೇಕಾದ್ರೆ, ಲಾಂಗ್ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಬೇಕಾದ್ರೆ ನಮಗೆ ಸ್ಟೋರೇಜ್ ಇನ್ಸಫಿಷಿಯೆಂಟ್ ಅಂತ ಬರುತ್ತೆ. ಅದಕ್ಕೆ ಎರಡು ಥರ ಶಾರ್ಟ್ ಕಟ್ ಇದೆ ಹೆಂಗೆ ಮಾಡೋದು ಅಂತ. ಮೊದಲು ಪ್ಲೇಸ್ಟೋರ್ಗೆ ಹೋಗೋಣ. ನಿಮಗೆ ಯಾವ್ದು ಬೇಕು, ಇವಾಗ ನನಗೆ MX ಪ್ಲೇಯರ್ ಬೇಕು ಅಂದ್ಕೊಳ್ಳಿ. MX ಪ್ಲೇಯರ್ನ ಟೈಪ್ ಮಾಡಿ. ಅಪ್ಡೇಟ್ ಇದು ಡೌನ್ಲೋಡ್ ಆಗಿದೆ. ಮತ್ತು ಬೇರೆ ಯಾವ್ದಾದ್ರು ನೋಡೋಣ. ಟೆಂಪಲ್ ರನ್ ಡೌನ್ಲೋಡ್ ಮಾಡೋಣ. ಟೆಂಪಲ್ ರನ್ 2 ಇನ್ಸ್ಟಾಲ್ ಮಾಡಿ, ಆಕ್ಸೆಪ್ಟ್ ಕೊಡಿ. ಓಕೆ, ಇದು ಓಪನ್ ಆಗ್ತಾ ಇಲ್ಲ. ಬೇರೆ ಯಾವ್ದಾದ್ರು ಚೆಕ್ ಮಾಡೋಣ. ಕ್ಯಾಂಡಿ ಕ್ರಶ್ನ ಇದು ಮಾಡೋಣ, ಡೌನ್ಲೋಡ್ ಮಾಡೋಣ. ಕ್ಯಾಂಡಿ ಕ್ರಶ್ ಸಾಗ ಇನ್ಸ್ಟಾಲ್ ಮಾಡಿ, ಆಕ್ಸೆಪ್ಟ್ ಕೊಡಿ. ಲೋಡ್ ಆಗ್ತಾ ಇದೆ. ಇಲ್ಲಿ ನೋಡಿ, ನಾಟ್ ಎನಫ್ ಸ್ಪೇಸ್ ಟು ಇನ್ಸ್ಟಾಲ್ ದಿಸ್ ಆನ್ ದಿಸ್ ಡಿವೈಸ್. ಅಂದರೆ ನಮಗೆ ತೋರಿಸ್ತಾ ಇದೆ, ನಮಗೆ ಈ ಡಿವೈಸಲ್ಲಿ ಇಷ್ಟು ಫ್ರೀ ಮೆಮೊರಿ ಇಲ್ಲ ಅಂತ. ನಮಗೆ ಇಲ್ಲಿ 199 MB ನೀಡೆಡ್ ಅಂತ ತೋರಿಸ್ತಾ ಇದೆ. ಬಟ್ ಈ ಕ್ಯಾಂಡಿ ಕ್ರಶ್ ಆಗೋದು ಆ್ಯಕ್ಚುಯಲ್ ಸ್ಟೋರೇಜ್ ಬಂದು ನೋಡಿ, ಆ್ಯಕ್ಚುಯಲ್ ಸ್ಟೋರೇಜ್ ಬಂದು 92. ಬಟ್ ಅದು ರಿಕ್ವೈರ್ಡ್ ಕೇಳ್ತಾ ಇರೋದು 199. ಅಪ್ರಾಕ್ಸ್ 200 MB ಕೇಳ್ತಾ ಇದೆ. ಇದರದು ಬಿಲೋ 100 ಇದೆ, ಅದು ಕೇಳ್ತಾ ಇರೋದು 200 ಇದೆ. ಅದಕ್ಕೆ ಶಾರ್ಟ್ಕಟ್ಸು, ಮೊದಲು ನಿಮ್ಮ ಬ್ರೌಸರ್ನ ಓಪನ್ ಮಾಡಿ. ನಾನು ಕ್ರೋಮ್ನ ಓಪನ್ ಮಾಡ್ತೀನಿ. ಅಲ್ಲಿ ಸರ್ಚ್ ಮಾಡಿ ಕ್ಯಾಂಡಿ ಕ್ರಶ್. APK ಅಂತ ಟೈಪ್ ಮಾಡಿ. ಇದು ಇಂಪಾರ್ಟೆಂಟು. APK ಅಂದ್ರೇನಿಲ್ಲ, ಅಪ್ಲಿಕೇಶನ್ ಅಂತ. APK ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಈ ಪ್ಲೇಸ್ಟೋರಿಂದ ಬರೋದನ್ನ ಇದು ಮಾಡ್ಕೋಬೇಡಿ. ಸಪ್ರೇಟ್ ವೆಬ್ಸೈಟ್ ಇರುತ್ತಲ್ಲ, ಅದರಿಂದ ಡೌನ್ಲೋಡ್ ಮಾಡಿ. ನೋಡಿ, ಇಲ್ಲಿ ನೋಡಿ, ನಾನು ಸೆಕೆಂಡ್ ಒನ್ನ ಚೂಸ್ ಮಾಡ್ತೀನಿ. www.apkforfun.com ಅದನ್ನ ಕ್ಲಿಕ್ ಮಾಡಿ. ಲೋಡ್ ಆಗುತ್ತೆ. ನೋಡಿ, ಇಲ್ಲಿದೆ. ಫುಲ್ಲು ಕೆಳಗಡೆ ಬಂದು ನೋಡಿ, ಇಲ್ಲಿ APK ಫಾರ್ ಫನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಅದು ಡೌನ್ಲೋಡ್ ಲಿಂಕು. ಡೌನ್ಲೋಡಿಂಗ್ APK ಫೈಲ್ ಫಾರ್ ಕ್ಯಾಂಡಿ ಕ್ರಶ್. ಲೋಡ್ ಆಗ್ತಿದೆ. ಆ್ಯಡ್ಸ್ ಬರುತ್ತೆ, ಅದೇನು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಡೌನ್ಲೋಡ್ ಮಾಡಿ. ನೋಡಿ, ಡೌನ್ಲೋಡಿಂಗ್ ಸ್ಟಾರ್ಟ್ ಆಗಿದೆ. ಅದು ಡೌನ್ಲೋಡ್ ಕಂಪ್ಲೀಟ್ ಆಗಲಿ. ಇದು ಒಂದು ಶಾರ್ಟ್ ಕಟ್ಟು ಫ್ರೆಂಡ್ಸ್.
ಅದು ಡೌನ್ಲೋಡ್ ಆಗ್ತಾ ಇರಲಿ. ನೀವು ಇದೇ ಥರ ಬೇರೆ ಯಾವ್ದು ಬೇಕಾದ್ರೂ ಆ್ಯಪ್ಸ್ನ ನೀವು ಗೂಗಲ್ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡೋಕ್ಕಾಗಲಿಲ್ಲ, ಸ್ಟೋರೇಜ್ ಇನ್ಸಫಿಷಿಯೆಂಟ್ ಬಂತು ಅಂದರೆ ನೀವು ಬ್ರೌಸರ್ಗೆ ಹೋಗಿ ನಿಮ್ಗೆ ಯಾವ ಆ್ಯಪ್ ಬೇಕೋ ಆ ಆ್ಯಪ್ ಹೆಸರು ಮತ್ತು ಅದ್ರ ಮುಂದೆ APK ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ, ಅಪ್ಲಿಕೇಶನ್ ಬದಲು APK ಅಂತ ಟೈಪ್ ಮಾಡಿ, ಶಾರ್ಟ್ ಫಾರ್ಮ್ ಟೈಪ್ ಮಾಡಿದ್ಮೇಲೆ ಅಲ್ಲಿ ಡೌನ್ಲೋಡ್ ಲಿಂಕ್ ಬರುತ್ತೆ. ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ. ಇದು ಡೌನ್ಲೋಡ್ ಆಗ್ತಾ ಇದೆ, ಕಿಂಗ್ ಕ್ಯಾಂಡಿ ಕ್ರಶ್. ನೋಡಿ, ಡೌನ್ಲೋಡಿಂಗ್ ಕಂಪ್ಲೀಟ್ ಆಗ್ತಾ ಇದೆ. ಡೌನ್ಲೋಡ್ ಕಂಪ್ಲೀಟೆಡ್. ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಬೋದು. ಇನ್ಸ್ಟಾಲ್ ಮಾಡೋದು ಹೆಂಗೆ ಅಂದರೆ, ಮೊದಲು ಡೌನ್ಲೋಡ್ಸ್ಗೆ ಹೋಗಿ, ಡೌನ್ಲೋಡ್ಸಲ್ಲಿ ನಾವು ಮಾಡಿರೋ APK ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದೇ ನಾವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಬೇಕು ಅಂದರೆ ಅದಕ್ಕೆ 199 ಅಂದರೆ 200 MB ರಿಕ್ವೈರ್ಡ್ ಆಗಿರುತ್ತೆ. ಇದರಲ್ಲಾದರೆ ಅದು ಒರಿಜಿನಲ್ ಫೈಲ್ ಸೈಜ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಯೂಸ್ ಆಗುತ್ತೆ. ಅದು ಇನ್ಸ್ಟಾಲ್ ಆಗ್ತಾ ಇರುತ್ತೆ. ಒಂದು ಶಾರ್ಟ್ ಕಟ್ ಆಯಿತು ಫ್ರೆಂಡ್ಸ್. ಇನ್ನೊಂದು ಶಾರ್ಟ್ ಕಟ್ ಇದೆ. ಪ್ಲೇಸ್ಟೋರ್ಗೆ ಹೋಗಿ ನಿಮ್ಗೆ ಆ ಸ್ಕ್ರೀನ್ ಏನು ಕಾಣ್ತಾ ಇರುತ್ತೆ, ಇನ್ಸ್ಟಾಲ್ ಕೊಡಿ. ನಾವಾಗಲೇ ಇನ್ಸ್ಟಾಲ್ ಮಾಡಿದ್ದೀವಿ, ಬಟ್ ಅದಿನ್ನು ಇನ್ಸ್ಟಾಲ್ ಪ್ರೋಗ್ರೆಸ್ಸಲ್ಲಿದೆ. ಎಕ್ಸೆಪ್ಟ್ ಸ್ಟೋರೇಜ್ ಇನ್ಸಫಿಷಿಯೆಂಟ್ ಅಂತ ತೋರಿಸುತ್ತೆ. ಲೋಡ್ ಆಗ್ತಾ ಇದೆ, ಲೋಡ್ ಆಗಲಿ. ಸಾರಿ, ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗ್ತಾ ಇದೆ. ಲೋಡ್ ಲೇಟ್ ಆದಾಗ ನೀವು ಈ ಥರನೂ ಮಾಡ್ಬೋದು. ಸೆಕೆಂಡ್ ಶಾರ್ಟ್ ಕಟ್ ಅಂದರೆ ನಿಮ್ಮ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ಸ್ಟೋರೇಜ್ಗೆ ಹೋಗಿ, ಇಲ್ಲಿ ಕ್ಯಾಚ್ಡ್ ಡಾಟಾ ಅಂತಿದೆಯಲ್ಲ ಅದನ್ನ ಕ್ಲಿಯರ್ ಮಾಡ್ಕೋಬೋದು ನೀವು. ನಾನು ಆಗಲೇ ಕ್ಲಿಯರ್ ಮಾಡಿದ್ದೀನಿ, ಸೊ ಹಾಗಾಗಿ 2 MB ಇದೆ. ನೀವು ಕ್ಲಿಯರ್ ಮಾಡಿದಾಗ ನಿಮಗೆ ಎಷ್ಟು ಬೇಕೋ ಸಫಿಷಿಯೆಂಟ್ ಸ್ಪೇಸ್ ನಿಮಗೆ ರಿಲೀಸ್ ಆಗುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಎರಡು ಶಾರ್ಟ್ ಕಟ್ ಯಾವುದು ಅಂದರೆ, ಮೊದಲನೇದಾಗಿ ನೀವು ಯಾವ ಆ್ಯಪ್ ಬೇಕೋ ಅದನ್ನ ಬ್ರೌಸರಲ್ಲಿ ಹಾಕ್ಬಿಟ್ಟು APK ಅಂತ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೋದು. ನಂತರ ಅದನ್ನ ಡೌನ್ಲೋಡ್ಸ್ಗೆ ಹೋಗಿ ಇನ್ಸ್ಟಾಲ್ ಮಾಡೋದು. ಮತ್ತೊಂದು ಸೆಟ್ಟಿಂಗ್ಸ್ ಆ್ಯಂಡ್ ಸ್ಟೋರೇಜ್ಗೆ ಹೋಗಿ ಅದರಲ್ಲಿ ಕ್ಯಾಚ್ಡ್ ಡಾಟಾ ಅಂತ ಇರುತ್ತಲ್ಲ ಅದನ್ನ ಕ್ಲಿಯರ್ ಮಾಡ್ಬೋದು. ಕ್ಯಾಚ್ಡ್ ಡಾಟಾ ಅಂದರೆ ಏನಿಲ್ಲ ಫ್ರೆಂಡ್ಸ್, ಈ ಆ್ಯಪ್ಸ್ ಯೂಸ್ ಮಾಡ್ತಾ ಇರ್ತೀವಲ್ಲ, ಯೂಸ್ ಮಾಡ್ಬೇಕಾದ್ರೆ ಅದು ವೇಸ್ಟ್ ಒಂದು ಸೈಡ್ಗೆ ಇಕ್ಕಿರೋ ಪಾರ್ಟ್ನೇ ಕ್ಯಾಚ್ಡ್ ಡಾಟಾ ಅಂತ ಹೇಳ್ತೀವಿ. ಅದನ್ನು ನಮ್ಮ ಮೊಬೈಲ್ ಸ್ಟೋರ್ ಮಾಡ್ಕೊಳ್ಳೋದು, ಅದನ್ನ ಕ್ಲಿಯರ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಡೋಂಟ್ ಫರ್ಗಾಟ್ ಟು ಸಬ್ಸ್ಕ್ರೈಬ್ ರಾಜ್ ಟೆಕ್ ವರ್ಡ್. Thank you for watching.